ವಯನಾಡಿನಲ್ಲಿ ಏರುತ್ತಲೇ ಇದೆ ಸಾವಿನ ಸಂಖ್ಯೆ. ಭೂಕುಸಿತಕ್ಕೆ ಬಲಿಯಾದವರ ಸಂಖ್ಯೆ 270ಕ್ಕೆ ಏರಿಕೆ. 9 ಕನ್ನಡಿಗರ ಸಾವು, ಹಲವರು ನಾಪತ್ತೆ. ಭೂಕುಸಿತಕ್ಕೆ ಬೆಚ್ಚಿ ಬಿದ್ದ ದೇವರನಾಡು, ಬದುಕುಳಿದವರು ಬೆಚ್ಚಿಟ್ರು ಭಯಾನಕ ಅನುಭವ. ಕನ್ನಡಿಗರ ನೆರವಿಗೆ ಧಾವಿಸಿದ ಸಂತೋಷ್ ಲಾಡ್. ಕರ್ನಾಟಕದಲ್ಲೂ ಕೇರಳದ ಆತಂಕ. ಕರಾವಳಿ ಮಲೆನಾಡಿನಲ್ಲಿ ಭೂಕುಸಿತದ ಭೀತಿ. ಶಿರಾಡಿ ಘಾಟ್ನಲ್ಲಿ ಮತ್ತೆ ಬಂದ್. ಸಿಲಿಕಾನ್ ಸಿಟಿಯಲ್ಲಿ ಮಳೆ ಅಬ್ಬರ. ಕೆರೆಯಂತಾದ HAL ರೋಡ್. ಸವಾರರು ಪರದಾಟ. ಹಲವೆಡೆ ಧರೆಗುರುಳಿದ ಮರ. ದರ್ಶನ್ ನ್ಯಾಯಾಂಗ ಬಂಧನ ಅವಧಿ ಇಂದು ಅಂತ್ಯ. ಎಲ್ಲ ಆರೋಪಿಗಳು ಇಂದು ನ್ಯಾಯಾಧೀಶರ ಮುಂದೆ ಹಾಜರು. ನ್ಯಾಯಾಂಗ ಬಂಧನ ವಿಸ್ತರಣೆಗೆ ಮನವಿ ಸಾಧ್ಯತೆ. ಹಲೋ ನಮಸ್ತೆ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಮ್ಯ ರಮೇಶ್. ರಿಪಬ್ಲಿಕ್ ಕನ್ನಡದ ಟಾಪ್ 30ಯಲ್ಲಿ ಏನೆಲ್ಲ ಸುದ್ದಿ ಇದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಕೇರಳದಲ್ಲಿ ನಡೆದ ಮಹಾ ದುರಂತ ಪ್ರಕರಣ ಸಂಬಂಧ ಸಚಿವ ಸಂತೋಷ್ ಲಾಡ್ ಸ್ಥಳಕ್ಕೆ ಭೇಟಿ ನೀಡಿದ್ರು. ಈ ವೇಳೆ ಕರ್ನಾಟಕದಿಂದ ಕೇರಳಕ್ಕೆ ಸಹಾಯ ಮಾಡ್ತೇವೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯಿಸಿದ್ದಾರೆ. ನಿರಾಶ್ರಿತ ಕೇಂದ್ರದಲ್ಲಿ ಸುಮಾರು 13 ಜನ ಕನ್ನಡಿಗರು ಏನಿದ್ದಾರೆ ಅವ್ರಿಗೆ ಹೋಗಿ ಭೇಟಿಯಾಗಿದ್ದೀನಿ. ನಮ್ಮ ಎಲ್ಲ ಅಧಿಕಾರಿಯವರು ಕೂಡ ಅಲ್ಲೇ ಇದ್ದಾರೆ, ಅವ್ರ ಜೊತೆಗೆ ಇವತ್ತು ಅಲ್ಲಿದ್ದಾರೆ. ಸೊ ಅವರು ಮೂಲತಃ ಇಲ್ಲಿ ಬಂದು ಸುಮಾರು 30-40 ವರ್ಷದಿಂದ ಶಿಫ್ಟ್ ಆಗಿರ್ತಕ್ಕಂಥವ್ರು. ನಿನ್ನೆ ರೆಸ್ಕ್ಯೂ ಆಪರೇಷನ್ನಲ್ಲಿ ಅವ್ರಿಗೆ ಕರೆತಂದು ಇಲ್ಲಿ ರೆಸ್ಕ್ಯೂ ಶೆಲ್ಟರ್ನಲ್ಲಿ ಅವರಿಗೆ ಇಲ್ಲೇ ಅವರು ರೆಸ್ಕ್ಯೂ ಆಪರೇಷನ್ ಆದ ನಂತರ ಇಲ್ಲೇ ಇದ್ದಾರೆ. ಸೊ ನಮ್ಮ ಸೆಕ್ರೆಟರಿ ಆಗಿರ್ತಕ್ಕಂಥ ಜಾಫರ್ ಅವರು ಇರ್ಬೋದು, ಆಮೇಲೆ ನಮ್ಮ ಇರ್ತಕ್ಕಂಥ ಇಲಾಖೆಯ ತಹಸೀಲ್ದಾರ್ಗಳು, ಆಮೇಲೆ 2-3 ತಹಸೀಲ್ದಾರ್ಗಳು ಇಲ್ಲೇ ಇದ್ದಾರೆ. ಸೊ ಅವ್ರ ಜೊತೆಗೆ ಇದ್ದೀವಿ. ಆಮೇಲೆ ಕರ್ನಾಟಕದವರಿಗೆ ಇಲ್ಲಿರ್ತಕ್ಕಂಥ ಮೈಗ್ರೇಟ್ ಆಗಿರ್ತಕ್ಕಂಥವ್ರಿಗೆ ಏನು ಅನಾನುಕೂಲ ಇದೆ ಅದು ಸರಿಪಡಿಸಲಿಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಯವರು ವಿಶೇಷವಾಗಿ ಕೇರಳದ ರಾಜ್ಯದ ಜನತೆ ಜೊತೆಗೆ, ಕೇರಳದ ಸರ್ಕಾರ ಜೊತೆಗೆ ಕರ್ನಾಟಕ ಸರ್ಕಾರ ಇದೆ, ಕರ್ನಾಟಕ ಜನತೆ ಇದೆ ಅಂತ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲಿವರೆಗೆ 254 ಜನ ತೀರಿ ಹೋಗಿದ್ದಾರೆ. ಅದರಾಗ 3 ಜನ ಕರ್ನಾಟಕದವರು, ಬಟ್ ಮೈಗ್ರೇಟೆಡ್ ಲಾಸ್ಟ್ 40-50 ಇಯರ್ಸು. 9 ಜನ ಮಿಸ್ಸಿಂಗ್ ಇದ್ದಾರೆ. ಸೊ ಅದರಲ್ಲಿ ಅವರು ಫ್ಯಾಮಿಲಿ ಮೆಂಬರ್ಸು ಕೆಲವರು ಹೇಳ್ತಕ್ಕಂಥದ್ದು ನಮ್ಮ ಕಣ್ಣೆದುರಿಗೆ ಅವರು ಕೊಚ್ಚಿ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಅವರು ಏನಂತಂದರೆ ಈ ರೆಸ್ಕ್ಯೂ ಆಪರೇಷನ್ ಜಾಸ್ತಿ ಆಗಲಿ, ನಮಗೆ ಬಾಡಿ ಬರಲಿ ಅಂತಕ್ಕಂಥ ಮಾತು ಹೇಳ್ತಾರೆ. ಬಟ್ ಖಚಿತ ಮಾಹಿತಿ ಇಲ್ಲ, ಯಾಕಂದರೆ ಆ್ಯಸ್ ಲಾಂಗ್ ಆಸ್ ನಮಗೆ ಆ ಬಾಡಿ ಫೈಂಡ್ ಔಟ್ ಆಗಲ್ಲ, ನಾವು ಅದು ಹೇಳಕ್ಕೆ ಬರೋದಿಲ್ಲ. ಬಟ್ ಮಿಸ್ಸಿಂಗ್ ಯಾರು ಆಗಿರ್ತಾರೆ ಅದು ತುಂಬಾ ಕಷ್ಟ ಇದೆ. ಯಾಕಂದರೆ ನಾನು ಹೋಗಿ ತಾವು ಕೂಡ ಅಲ್ಲಿದ್ರಿ,